ವೀಕ್ಷಕರೆಲ್ಲರಿಗೂ ಶ್ರೀಧರರಾವ್ ಮಾಡುವ ನಮಸ್ಕಾರಗಳು. 28ನೇ ತಾರೀಕು ಶನಿ ಕುಂಭರಾಶಿಯಿಂದ ಮೀನರಾಶಿ ಪ್ರವೇಶ ಮಾಡಿದ್ದಾಗಲಿಂದ ದ್ವಾದಶ ರಾಶಿಯವರಿಗೆ ಯಾವ ರೀತಿಯ ಫಲಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ. ಮೇಷರಾಶಿಯವರಿಗೆ 12ನೇ ಮನೆಯಲ್ಲಿ ಶನಿ ಇರುವುದರಿಂದ ಕಠಿಣ ಸಮಯ ಪ್ರಾರಂಭವಾಗಿದೆ. ಬಹಳ ಹುಷಾರಾಗಿರಬೇಕು. ದುಡ್ಡಿನ ವಿಚಾರದಲ್ಲಿ, ಸಾಲ ಕೊಡುವುದರಲ್ಲಿ, ಸಾಲಕ್ಕೆ ಜಾಮೀನು ಆಗೋದರಲ್ಲಿ, ಶೂರಿಟಿ ಹಾಕುವ ವಿಚಾರದಲ್ಲಿ ಬಹಳ ಜಾಗರೂಕರಾಗಿರಬೇಕು. ಯಾವುದೇ ಕಾರಣಕ್ಕೂ ಕೂಡ ದುಡ್ಡಿನ ವ್ಯವಹಾರದಲ್ಲಿ ಜಾಗರೂಕರಾಗಿದ್ದರೆ ಉತ್ತಮ. ಸಂಸಾರದಲ್ಲಿ ಕಿರಿಕಿರಿ, ಮಾಡುವ ಕೆಲಸ ಕಾರ್ಯಕ್ಷೇತ್ರದಲ್ಲ ಕಿರಿಕಿರಿ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಹುಷಾರಾಗಿರಿ. ವೃಷಭ ರಾಶಿಯವರಿಗೆ 11ನೇ ಮನೆಯಲ್ಲಿ ಶನಿ ಇರೋದರಿಂದ ಲಾಭದಾಯಕವಾಗಿರುತ್ತೆ. ಸ್ವಲ್ಪ ಕಷ್ಟವೂ ಒದಗಿ ಬರುತ್ತೆ. ಮಿಥುನ ರಾಶಿಯವರಿಗೆ ದಶಮದಲ್ಲಿ ಅಂದರೆ 10ನೇ ಸ್ಥಾನದಲ್ಲಿ ಶನಿ ಇರುವುದರಿಂದ ಅವರಿಗೆ ಅಧಿಕವಾದಂಥ ಕೆಲಸಗಳಲ್ಲೂ ಕೂಡ ಸಿಗ್ತದೆ. ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಉತ್ತಮ ಕಾಲ. ಅದರಲ್ಲೂ ಕೆಲಸ ಕಷ್ಟಕರವಾಗಿರ್ತದೆ, ಏನು ಸಮಸ್ಯೆ ಇರುವುದಿಲ್ಲ. ಕಟಕ ರಾಶಿಯವರಿಗೆ 9ನೇ ಮನೆಯಲ್ಲಿ ಶನಿ ಇರುವುದರಿಂದ ಅಷ್ಟಮ ಶನಿಯಲ್ಲಿ ಅನುಭವಿಸಿದ ಕಷ್ಟಗಳೆಲ್ಲ ಮುಕ್ತಿ ಆಡುವಂತಹ ಸಮಯ ಹತ್ತಿರ ಬಂದಿದೆ. ಭಾಗ್ಯಸ್ಥಾನದಲ್ಲಿ ಶನಿ ಇರುವುದರಿಂದ ಒಳ್ಳೆಯ ಭಾಗ್ಯವನ್ನು ನಿರೀಕ್ಷಣೆ ಮಾಡಬಹುದು. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ನಡೀತಾ ಇದೆ, ಅಂದರೆ 8ನೇ ಮನೆಯಲ್ಲಿ ಶನಿ ಇದ್ದಾನೆ. ಹಾಗಾಗಿ ಸ್ವಲ್ಪ ಕಷ್ಟಕರವಾಗಿರ್ತದೆ. ಆರೋಗ್ಯದಲ್ಲಿ ವ್ಯತ್ಯಾಸ ಬರಬಹುದು. ಸ್ಥಾನ ಬದಲಾವಣೆಯಾಗುವಂಥ ಸಂದರ್ಭಗಳು ಜಾಸ್ತಿ ಇದೆ. ಕೆಲಸದಲ್ಲಿ ಬದಲಾವಣೆ, ಮನೆ ಬದಲಾವಣೆ, ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥ ಸಂಭವಗಳು ಜಾಸ್ತಿ ಇದೆ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ 7ನೇ ಮನೆಯಲ್ಲಿ ಶನಿ ಇರುವುದರಿಂದ ಸಂಸಾರದಲ್ಲಿ ಕಿರಿಕಿರಿ ಅಥವಾ ಹೆಂಡತಿಯೊಡನೆ ಮನಸ್ತಾಪಗಳೆಲ್ಲ ಪ್ರಾರಂಭವಾಗುತ್ತೆ. ಆನಂತರ ತುಲಾರಾಶಿಯಲ್ಲಿ 6ನೇ ಮನೆಗೆ ಶನಿ ಇರುವುದರಿಂದ ಶತ್ರು ಕಾಟದಿಂದ ಮುಕ್ತಿ ಹೊಂದುವಂಥದ್ದು, ಶತ್ರುಭಯ ನಿವಾರಣೆ ಆಗುವಂಥದ್ದೆಲ್ಲವೂ ಕೂಡ ಇರ್ತದೆ. 5ನೇ ಮನೆ ಶನಿ ವೃಶ್ಚಿಕ ರಾಶಿಯವರಿಗೆ, ಅಂದರೆ ಪಂಚಮ ಶನಿ ವೃಶ್ಚಿಕ ರಾಶಿಯವರಿಗೆ ಬಹಳ ಹುಷಾರಾಗಿರಲಿ. ವಾಹನಗಳನ್ನು ಚಲಾಯಿಸಬೇಕಾದರೆ ಹುಷಾರಾಗಿರಲಿ. ಕಾಲಿಗೆ ಬಿಟ್ಟಾಗುವಂಥ ಸಂಭವಗಳು ಜಾಸ್ತಿ ಇರ್ತದೆ. ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ, ಅಂದರೆ 4ನೇ ಮನೆಯಲ್ಲಿ ಶನಿ ಇರುವುದರಿಂದ ಸಂಸಾರದಲ್ಲೂ ಕೂಡ ಕಿರಿಕಿರಿ ಆಗುವಂಥ ಸಂಭವಗಳು ಕಂಡುಬರ್ತದೆ. ಮಕರ ರಾಶಿಯವರಿಗೆ 3ನೇ ಮನೆ ಶನಿ ಇರುವುದರಿಂದ ಕುಂಭರಾಶಿಯಿಂದ ಬಿಡುಗಡೆ ಆದಂತಹ ಸಂದರ್ಭದಲ್ಲಿ ಇವರು ಕೂಡ ಎಲ್ಲ ವಿಧವಾದಂಥ ಗ್ರಹಣ ಕರಗಿ ಹೋದಂಥ ಸಂದರ್ಭ, ಗ್ರಹಣ ಬಿಟ್ಟಂಥ ಸಂದರ್ಭ ಅಂತ ಹೇಳ್ತೀವಲ್ಲ, ಹಾಗೆ ಅವರಿಗೆ ಎಲ್ಲ ವಿಧವಾದಂಥ ಶನಿ ಕಾಟ ವಿಮುಕ್ತಿಯಾಗಿದೆ. ಅವರು ಮುಂದಿನ ಕೆಲಸಗಳಲ್ಲೂ ಕೂಡ ಬಹಳ ಚೆನ್ನಾಗಿ ನೆರವೇರಿಸಬಹುದು. ಕುಂಭರಾಶಿಯವರಿಗೆ ಶನಿ ಹೆಚ್ಚು ಕಡಿಮೆ 66% ಮುಗಿದಿದೆ, ಅರ್ಥಾತ್ ಮುಗಿದಂಥ ಸಂದರ್ಭ. ಅದು ಕೂಡ ಜಾಗರೂಕರಾಗಿರಬೇಕು. ಮೀನರಾಶಿಯವರಿಗೆ ಈಗ ಶನಿ ಅವರ ಸ್ಥಾನಕ್ಕೆ ಬಂದಿರೋದರಿಂದ, ಮೀನರಾಶಿಗೆ ಬಂದಿರೋದರಿಂದ ಸ್ವಲ್ಪ ಕಾಲ 60% ಶನಿ ಅಂತ ಹೇಳ್ತೇವೆ. ಸ್ವಲ್ಪ ಲಾಭ ಅಥವಾ ನಷ್ಟ ಎರಡೂ ಸಮನಾಗಿ ಬರುವಂಥ ಸಂದರ್ಭಗಳು ಇರ್ತದೆ. ಇದೆಲ್ಲವೂ ದ್ವಾದಶ ರಾಶಿಯವರಿಗೆ ಶನಿ ಸಂಚಾರದಿಂದ ಉಂಟಾಗುವಂತಹ ಫಲಗಳು. ನಮಸ್ಕಾರ. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.